ಯಾರ ಗಂಡ್ಸ್ ಹೇಳ್ಬೇಕಲ್ಲ ಬಂದು ಮೀಟ್ ಮಾಡಿದಾರ ಇಂಥ ಗಂಡ್ಸ್ ಮೀಟ್ ಮಾಡಿದ್ದಂತ ಇಂಥ ಗಂಡ್ಸ್ ಮೀಟ್ ಮಾಡಿದ್ರು ಅಂತ ಹೇಳ್ಬೇಕಲ್ಲ. ಸುಮ್ಮನೆ ಬಾಬುಲ್ ಹಾಕೊಂಡು ಸುಮ್ಮನೆ ಇದು ಮಾಡ್ಕೊಂಡಿದ್ದಲ್ಲ ತಪ್ಪಲ್ಬೋದು. ಇಂಥ ಗಂಡಸು ಅಲ್ಲ ಹೇಳ್ಬೇಕಲ್ಲ, ಆ ಗಂಡ್ಸ್ ಬಂದು ಹೇಳ್ಬೇಕಲ್ಲ ಇಂಥ ಗಂಡ್ಸ್ ಮೀಟ್ ಮಾಡಿದ್ದಂತ. ಸುಮ್ಮನೆ ಒಬ್ಬ ಶಾಸಕನಾಗಿ ಬಾಯ್ಗೆ ಬಂದಂಗೆಲ್ಲ ಮಾತಾಡ ತಪ್ಪಲ್ವಾ? ಹೌದಾನೆ? ಅಲ್ಲೇ ಅವರಲ್ಲಿ ಎರಡು ಗುಂಪಿದೆ. KH ಮುನಿಯಪ್ಪನ ಒಂದು ಗುಂಪು, ರಮೇಶ್ ಕುಮಾರ್ ಗುಂಪು. ರಮೇಶ್ ಕುಮಾರ್ ತೋಟದಲ್ಲಿದ್ದಾರೆ, ಅದು ಸ್ಕೆಚ್ ಅಷ್ಟೇ. ಡೈರೆಕ್ಟರ್ ಬೇರೆ, ರೈಟರ್ ಬೇರೆ, ಆಕ್ಟರ್ ಬೇರೆ. ಇವ್ರು ಬರೀ ಆಕ್ಟರ್ ಅಷ್ಟೇ ಮಾಡಿದ್ದು, ಡೈರೆಕ್ಟರ್ ಅಲ್ಲ. ಸಂಪರ್ಕ ಮಾಡಿಲ್ಲ. ನಾವು ಮುಖ್ಯಮಂತ್ರಿ ಭೇಟಿ ಮಾಡಿದ್ ನಿಜ, ಅವರೇ ಕರೆದಿದ್ದು ಅವಾಗ ಹೋಗಿದ್ವಿ. DK ಶಿವಕುಮಾರ್ ಭೇಟಿ ಮಾಡಿದ್ ನಿಜ. ಅನುದಾನ ಕೇಳೋದು ತಪ್ಪ ಹಂಗಾರೆ? ಶಾಸಕನಾಗ ಹೋಗ್ಲೇಬಾರ್ದ? ನಮ್ಮ ಸಮಸ್ಯೆ ನೆಲೆ ಹೇಳ್ಕೊಬೇಕು. ಅದಕ್ಕೆ ಈ ತರ ಬಾಂಬುಗಳು. ಇನ್ನು ಹೋಗೋದೇ ಬೇಡ, ಸುಮ್ಮನೆ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಅದಿಲ್ಲ. ನಮ್ಮ ಪಕ್ಷ ಏನ್ ತೀರ್ಮಾನ ತಗೊಳ್ತಾ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಸೊ ಅದನ್ನ ಬಿಟ್ಬಿಟ್ಟು ಪಕ್ಷ ಏನ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವು ಪಕ್ಷ ಶಿಸ್ತಿನ ಸಿಪಾಯಿ ಆಗಿದ್ದೀವಿ. ಅವ್ರು ಏನ್ ಕೇಳ್ತಾರೆ ಅದಕ್ಕೆ ನಾವು ರೆಡಿ ಇದ್ದೀವಿ. ಅದನ್ನ ಬಿಟ್ಬಿಟ್ಟು ಒಬ್ಬ ಶಾಸಕರಾಗಿ ಇನ್ನೊಬ್ಬ ಶಾಸಕರ ಬಗ್ಗೆ ಮುಹೂರ್ತ ಫಿಕ್ಸ್ ಹಾಕಿ ನನಗೇನು ಮದುವೆ ಆಗಿಲ್ವಾ? ಮುಹೂರ್ತ ಫಿಕ್ಸ್ ಆಗಕ್ಕೆ ಅದನ್ನೇ ನಾನು ಹೇಳ್ತೀನಿ. ನನಗೆ ಅಲ್ಲೂ ಮುಹೂರ್ತ ಫಿಕ್ಸ್ ಆಗಿದೆ, ಮದುವೆ ಕೂಡ ಆಗಿದೆ ನನಗೆ, ಆಯ್ತಲ್ವಾ? ನನಗೆ ತಮಾಷೆನ ಇಟ್ಕೊಂಡು ಹೋಗ್ಬಿಟ್ಟು ಯಾರ ಗಂಡ್ಸ್ ಹೇಳ್ಬೇಕಲ್ಲ ಬಂದು ಮೀಟ್ ಮಾಡಿದಾರ ಇಂಥ ಗಂಡ್ಸ್ ಮೀಟ್ ಮಾಡಿದ್ದಂತ. ಇಂಥ ಗಂಡ್ಸ್ ಮೀಟ್ ಮಾಡಿದ್ರು ಅಂತ ಹೇಳ್ಬೇಕಲ್ಲ. ಸುಮ್ಮನೆ ಬಾಬುಲ್ ಹಾಕೊಂಡು ಸುಮ್ಮನೆ ಇದು ಮಾಡ್ಕೊಂಡಿದ್ದಲ್ಲ ತಪ್ಪಲ್ಬೋದು. ಇಂಥ ಗಂಡಸು ಅಲ್ಲ ಹೇಳ್ಬೇಕಲ್ಲ, ಆ ಗಂಡ್ಸ್ ಬಂದು ಹೇಳ್ಬೇಕಲ್ಲ ಇಂಥ ಗಂಡ್ಸ್ ಮೀಟ್ ಮಾಡಿದ್ದಂತ. ಸುಮ್ಮನೆ ಒಬ್ಬ ಶಾಸಕನಾಗಿ ಬಾಯ್ಗೆ ಬಂದಂಗೆಲ್ಲ ಮಾತಾಡ ತಪ್ಪಲ್ವಾ? ಹೌದಾನೆ? ಅಲ್ಲೇ ಅವರಲ್ಲಿ ಎರಡು ಗುಂಪಿದೆ. KH ಮುನಿಯಪ್ಪನ ಒಂದು ಗುಂಪು, ರಮೇಶ್ ಕುಮಾರ್ ಗುಂಪು. ರಮೇಶ್ ಕುಮಾರ್ ತೋಟದಲ್ಲಿದ್ದಾರೆ, ಅದು ಸ್ಕೆಚ್ ಅಷ್ಟೇ. ಡೈರೆಕ್ಟರ್ ಬೇರೆ, ರೈಟರ್ ಬೇರೆ, ಆಕ್ಟರ್ ಬೇರೆ. ಇವ್ರು ಬರೀ ಆಕ್ಟರ್ ಅಷ್ಟೇ ಮಾಡಿದ್ದು, ಡೈರೆಕ್ಟರ್ ಅಲ್ಲ. ಸಂಪರ್ಕ ಮಾಡಿಲ್ಲ. ನಾವು ಮುಖ್ಯಮಂತ್ರಿ ಭೇಟಿ ಮಾಡಿದ್ ನಿಜ, ಅವರೇ ಕರೆದಿದ್ದು ಅವಾಗ ಹೋಗಿದ್ವಿ. DK ಶಿವಕುಮಾರ್ ಭೇಟಿ ಮಾಡಿದ್ ನಿಜ. ಅನುದಾನ ಕೇಳೋದು ತಪ್ಪ ಹಂಗಾರೆ? ಶಾಸಕನಾಗ ಹೋಗ್ಲೇಬಾರ್ದ? ನಮ್ಮ ಸಮಸ್ಯೆ ನೆಲೆ ಹೇಳ್ಕೊಬೇಕು. ಅದಕ್ಕೆ ಈ ತರ ಬಾಂಬುಗಳು. ಇನ್ನು ಹೋಗೋದೇ ಬೇಡ, ಸುಮ್ಮನೆ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಅದಿಲ್ಲ. ನಮ್ಮ ಪಕ್ಷ ಏನ್ ತೀರ್ಮಾನ ತಗೊಳ್ತಾ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಸೊ ಅದನ್ನ ಬಿಟ್ಬಿಟ್ಟು ಪಕ್ಷ ಏನ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವು ಪಕ್ಷ ಶಿಸ್ತಿನ ಸಿಪಾಯಿ ಆಗಿದ್ದೀವಿ. ಅವ್ರು ಏನ್ ಕೇಳ್ತಾರೆ ಅದಕ್ಕೆ ನಾವು ರೆಡಿ ಇದ್ದೀವಿ. ಅದನ್ನ ಬಿಟ್ಬಿಟ್ಟು ಒಬ್ಬ ಶಾಸಕರಾಗಿ ಇನ್ನೊಬ್ಬ ಶಾಸಕರ ಬಗ್ಗೆ ಮುಹೂರ್ತ ಫಿಕ್ಸ್ ಹಾಕಿ ನನಗೇನು ಮದುವೆ ಆಗಿಲ್ವಾ? ಮುಹೂರ್ತ ಫಿಕ್ಸ್ ಆಗಕ್ಕೆ ಅದನ್ನೇ ನಾನು ಹೇಳ್ತೀನಿ. ನನಗೆ ಅಲ್ಲೂ ಮುಹೂರ್ತ ಫಿಕ್ಸ್ ಆಗಿದೆ, ಮದುವೆ ಕೂಡ ಆಗಿದೆ ನನಗೆ, ಆಯ್ತಲ್ವಾ? ನನಗೆ ತಮಾಷೆನ ಇಟ್ಕೊಂಡು ಹೋಗ್ಬಿಟ್ಟು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.